ಪ್ರೊಟೆಸ್ಟ್ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ನಿನ್ನೆ ರಾಹುಲ್ ಗಾಂಧಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ವ್ಯವಸ್ಥೆ ಸರಿಯಾಗಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಹೋರಾಟ. ಇಲ್ಲ, ವ್ಯವಸ್ಥೆ ಸರಿ ಆಗ್ಲೇಬೇಕು. ಏನು 2014 ಮೇಲೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದ್ಮೇಲೆ ಅವ್ರು ಯಾವತ್ತೂ ಕೂಡ ವ್ಯವಸ್ಥೆಕ್ಕಿಂತ ಭಾವನಾತ್ಮಕವಾಗಿ ಅಧಿಕಾರವನ್ನ ಮಾಡ್ಕೊಂಡು ಬಂದವರು. ಅಧಿಕಾರನ ಹಿಡಿದಿದ್ದು ಕೂಡ ಭಾವನಾತ್ಮಕವಾಗಿ. ಅವ್ರ ಅಜೆಂಡಾನು ಕೂಡ ಫ್ಯೂಚರ್ ಅಲ್ಲಿ ಅದೇ ಇಟ್ಕೊಂಡಿದ್ದಾರೆ. ಅವ್ರನ್ನ ನಂಬಿ ಈ ದೇಶದ ಭವಿಷ್ಯ ಅಂತ ಹೇಳಿ ಏನು ಮಕ್ಕಳಿದ್ದಾರೆ ಅವರಿಗೆಲ್ಲ ಓಟ್ ಹಾಕಿದವರೇ ಇವರು ಹೆಚ್ಚು ಪಾಲು. ನಿನ್ನೆ ಸ್ಟ್ರೈಕ್ ಅಲ್ಲೂ ಕೂಡ ಅವರೆಲ್ಲ ಹೇಳ್ತಾ ಇದ್ರು. ಅದರಲ್ಲೂ ವಿಶೇಷವಾಗಿ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದ, ಅವನಿಗೆ ಇಲ್ಲಿ ಫ್ರಾಕ್ಚರ್ ಆಗಿತ್ತು. ನಾನು ಬಿಜೆಪಿಗೆ ವೋಟ್ ಹಾಕಿದ್ದು, ಅದನ್ನ ಮುರಿದಿದ್ದಾರೆ. ಹೆಂಗೆ ಇವ್ರ ಭವಿಷ್ಯ ಏನಾಗುತ್ತೆ ಅಂತ ಹೇಳಿ ನರೇಂದ್ರ ಮೋದಿ ಅವ್ರನ್ನು ಇಳಿಸೋದು ಗೊತ್ತು ಅಂತ ಹೇಳಿ ಹೇಳ್ತಾರೆ ಒಬ್ರು. ಯಾಕೆಂದ್ರೆ ಆ ಒಂದು ಮತನೇ ನರೇಂದ್ರ ಮೋದಿ ಅವ್ರನ್ನು ಕೂರಿಸ್ತದೆ, ನರೇಂದ್ರ ಮೋದಿ ಅವ್ರನ್ನು ಇಳಿಸ್ತದೆ, ನಮ್ಮಂತವ್ರನ್ನು ಕೂರಿಸ್ತದೆ, ನಮ್ಮಂತವ್ರನ್ನು ಇಳಿಸ್ತದೆ. ಅದು ಪ್ರಜಾಪ್ರಭುತ್ವದ ಒಂದಿದು. ಬಟ್ ಮೊನ್ನೆ ಅವ್ರು ಏನು ಸ್ಟ್ರೈಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಬಿಜೆಪಿ ಅವರು ಇಡೀ ಭಾರತ ದೇಶದಲ್ಲಿ ಕೆಲವು ಮಾಧ್ಯಮದಲ್ಲೂ ಕೂಡ ಅವರೆಲ್ಲ ಕುತ್ಕೊಂಡು ಮಾತಾಡಬೇಕಾದ್ರೆ ನೋಡಿದೆ, ಇಲ್ಲ ಇವರೆಲ್ಲ ಆರ್ಗನೈಸ್ ಮಾಡ್ಕೊಂಡು ಬಂದಿದ್ರು, ಗಲಾಟೆ ಮಾಡ್ಬೇಕಂತ ಬಂದಿದ್ರು. ಸತ್ಯಾಗ್ಲೂ ಹೇಳ್ಬಿಟ್ರಿ, ಅಲ್ಲಿರೋರು ಯಾರೋ 1% ಏನೋ ಮತ್ತೆ ಆಂಗರಿಗಾಗಿರ್ಬೋದು, ಏನ್ ಬೇಕಾರಾಗಿರ್ಬೋದು, ಅದು ಬೇರೆ ಪ್ರಶ್ನೆ. ಅವ್ರು ಏನ್ ಕೇಳ್ತಾ ಇದಾರೆ? ಅವರು ಈಗ 20 ದಿವಸ ಆಯ್ತು ಅವ್ರನ್ನ ವಾಂಚೋಕ್ ಅವ್ರನ್ನ ಕರ್ಕೊಂಡು ಹೋದ್ರಲ್ಲ, ಸೋನಮ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಒಳ್ಳೆ ಕಳ್ಳರ ತರ, ಇವರೇ ಕಳ್ಳರ ತರ ಅವ್ರನ್ನ ಕರ್ಕೊಂಡು ಹೋದ್ರು. ಸುಮ್ನೆ ಹೋಗಿ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತೇಳಿ. ಇದೆಲ್ಲದೂ ಕೂಡ ಅಲ್ಲಿ 20 ದಿವಸ ಇದ್ದಿರ್ತಕ್ಕಂಥ ಜನರಿಗೆ, ಅದು ಯುವಕರಿಗೆ ಭವಿಷ್ಯಕ್ಕೆ ಹುಡ್ಕೊಳ್ತಕ್ಕಂಥ ಅವ್ರದೇ ಹೋರಾಟ ಇದು. ಇದೇನು ಯಾವ್ದು ರಾಜಕೀಯ ಪಕ್ಷ ಅಂತ ಹೇಳಿ ಮಾಡ್ಲಿಲ್ಲ. ಎಲ್ಲಾ ರಾಜಕೀಯ ಪಕ್ಷದವರು ಕೂಡ ಹೋಗಿದ್ದಾರೆ, ಅಲ್ಲಿ ಎಲ್ಲಾ ಮಕ್ಕಳು ಕೂಡ ಹೋಗಿದ್ದಾರೆ. ಇಡೀ ಭಾರತ ದೇಶದಲ್ಲಿ ಬೇರೆ ಬೇರೆ ಕಡೆಯಿಂದನೂ ಕೂಡ ಅಲ್ಪ ಸಮಯ ಇದ್ರೂ ಕೂಡ ಎಲ್ಲರೂ ಹೋಗಿದ್ದಾರೆ. ಆಮೇಲೆ ಬರ್ತಾ ಬರ್ತಾ ಕ್ರೌಡ್ ಜಾಸ್ತಿ ಆಗ್ತಾ ಇದೆ. ಮಾನವೀಯತೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಪೊಲೀಸ್ ಅವರ ವರ್ತನೆ ಏನಿದೆ ಅದನ್ನ ಖಂಡನೆ ಮಾಡಬೇಕಾಗ್ತದೆ. ಆಮೇಲೆ ಇದನ್ನ ಚರ್ಚೆ ಮಾಡೋದಕ್ಕೆ ಖರ್ಗೆ ಸಾಹೇಬರು ಫಸ್ಟ್ ಡೇ ಇದ್ದಾಗ ಗಲಾಟಿ, ಅದಾದ್ಮೇಲೆ ಪೋಸ್ಟ್ಪೋನ್ ಮಾಡೋದು. ಸೊ ಅದಕ್ಕೆ ಇನ್ನೇನ್ ಮಾಡಕ್ಕಾಗತ್ತೆ? ಈ ದೇಶದ ಯುವಕರ ವಾಯ್ಸ್ ಏನಿದೆ ಅದಕ್ಕೆ ಸ್ಪಂದನೆ ಮಾಡಲೇಬೇಕಾಗ್ತದೆ. ರಾಹುಲ್ ಗಾಂಧಿ ಅವರು ಅಲ್ಲಿ ಹೋದ ತಕ್ಷಣ ಏನಾಗುತ್ತೆ, ಇವ್ರು ಬಂದಿದ್ದಾರೆ, ಅವ್ರು ಅಲ್ಲಿ ಯಾಕೆ ಹೋದ್ರು ಅಂದ್ರೆ ಇಲ್ಲಿ ದೊಡ್ಡ ಸ್ಟ್ರೈಕ್ ಆಗ್ತಾ ಇದೆ, ಅದಕ್ಕೆ ಇಲ್ಲಿ ಶೋಕಿಗೆ ಬಂದ್ರು ಅಂತಾರೆ. ಇಲ್ಲಿ ಹೋಗ್ಬಿಟ್ಟು ನರೇಂದ್ರ ಮೋದಿ, ಇನ್ ಯಾರ ಎದುರುಗಡೆ ಈ ದೇಶ ರನ್ ಮಾಡ್ತಾ ಇರೋದು ಯಾರು? ನರೇಂದ್ರ ಮೋದಿ ಅವ್ರು ತಾನೆ. ಸೊ ನರೇಂದ್ರ ಮೋದಿ ಅವ್ರ ಮನೆ ಬಾಗ್ಲ ಹತ್ರ ಹೋಗಿ ಇದು ಮಾಡಿ, ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಶಾಡೋ ಗವರ್ಮೆಂಟ್. ಯಾಕೆ ನಮ್ಮ ರಾಜ್ಯದಲ್ಲೂ ಹಂಗೆ ಮಾಡ್ತಾರ? ಎಲ್ಲಿ ಮಾಡಿದ್ದಾರೆ? ಬೇರೆ ಬೇರೆ ರಾಜ್ಯದಲ್ಲೂ ಹಂಗೆ ಮಾಡ್ತಾರ? ಹೋಗಿ ಅವ್ರನ್ನ ಎತ್ಕೊಂಡು ಹೋಗಿರ್ತಕ್ಕಂಥ ರೀತಿ, ಮಾನವೀಯತೆಯನ್ನ. ಬಟ್ ಏನೇ ಆದ್ರೂ ಕೂಡ ಈ ತರ ಆಗ್ಬಾರ್ದಾಗಿತ್ತು. ಮಕ್ಕಳ ಸೆಂಟಿಮೆಂಟಲ್ ಮತ್ತೆ ಭವಿಷ್ಯನ ಇವರು ಮುಟ್ಟಿರ್ತಕ್ಕಂಥದ್ದು ನನಗನ್ಸುತ್ತೆ ಅದು ಅವ್ರ ದುರಂತಕ್ಕೆ ಹೋಗ್ತದೆ. ಏನಿಲ್ಲ, ಹೋಗಿ ಕುತ್ಕೊಂಡು ಮಾತಾಡಿ ಮಾನವೀಯತೆಯಿಂದ ಅವ್ರಿಗೆ ಒಂದು ಗೌರವ ಕೊಟ್ಟಿದ್ದಿದ್ರೆ ಅವರು, ನನಗನ್ಸುತ್ತೆ ಅವರು ಅದೇ ಹೇಳ್ತಾ ಇರೋದು. ಇವತ್ತು ಕೂಡ ಅವ್ರು ಅದೇ ಹೇಳ್ತಾ ಇರೋದು. ಈಗ ನನಗನ್ಸುತ್ತೆ ಅವ್ರು ಹೇಳ್ಬೇಕಾಗತ್ತೆ, ಸರ್ಕಾರನೇ ನಮ್ಮ ಹತ್ರ ಬಂದು ಮಾತಾಡಬೇಕು, ನಾವು ಯಾವ್ದೇ ಕಾರಣಕ್ಕೂ ಹೋಗಲ್ಲ, ಅದಕ್ಕೆ ಸ್ಟ್ಯಾಂಡ್ ಇರಬೇಕಾಗತ್ತೆ. ಅವರ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಅವ್ರ ಹೋರಾಟಕ್ಕೆ ಯಾವತ್ತೂ ಕೂಡ ಇರ್ತದೆ. ಇವರು ಕೆಲವರೆಲ್ಲರೂ ಇಲ್ಲಿ ಹೇಳಿದ್ದಾರೆ, ಏನು ಬೇರೆ ಟೈಮಲ್ಲಿ ಸಿ ಟಿ ರವಿ ಅವ್ರು ನಾನು ನಿನ್ನೆ ಮಾತಾಡಿದ್ ನಾನು ನೋಡಿದೆ. ನಾನು ಏನಂದ್ರೆ ಬೇರೆ ಟೈಮಲ್ಲಿ ಸತ್ತೇ ಇಲ್ವಾ ಅಂತ ಹೇಳಿ. ಹಂಗಾರೆ ನಿಮ್ ಟೈಮಲ್ಲಿ ಸತ್ತಿರೋದಕ್ಕೆ ನೀವು ಹಂಗಾರೆ ಬೇರೆಯವ್ರಿಗೆ ಏನ್ ಹೋಲಿಕೆ ಮಾಡ್ಕೋತೀರ ನೀವು? ಇದು ಇದ್ರ ಮೇಲೆ ತಾನೇ ಆಗಿರೋದು. ಒಬ್ಬ ನನ್ನ ತಮ್ಮ ಸತ್ತೋಗಿದ್ದಾನೆ ಅಂತ ಹೇಳಿ ಒಂದು ಫೋಟೋ ಹಿಡ್ಕೊಂಡು ಬಂದಿದ್ದಾನೆ, ಅವನು ಕೂಡ ನೋಡಿದೆ. ಇವರೆಲ್ಲರೂ ಕೂಡ ಮಾಧ್ಯಮದಲ್ಲಿ ಅವತ್ತು ಎಲ್ಲ ಜಾಮರ್ ಎಲ್ಲ ಹಾಕಿ ಏನು ಹೊರಗಡೆ ಬರ್ಲಿಲ್ದಂಗೆ. ನಿನ್ನೆ ಮಧ್ಯಾಹ್ನದಿಂದ ಬರೀ ಇದೆ ಕೆಲಸ. ಒಂದೊಂದು ಮಾಹಿತಿನೂ ಕೂಡ ಸಾರ್ವಜನಿಕರ ಲಭ್ಯ ಆಗ್ತಾ ಇದೆ. ಅವ್ರು ಯಾವ ರೀತಿ ಹೀನಾಯವಾಗಿ ಇವರನ್ನ, ಆಮೇಲೆ ಮೇಲ್ ಪೊಲೀಸರು ಹೆಣ್ಮಕ್ಳಿಗೆ ಹೊಡೆದಿರೋದು ಅವ್ರು ಹೇಳ್ತಾರೆ. ನಾವು ಅದನ್ನ ಬಾಯಲ್ಲಿ ಹೇಳಬಾರ್ದು. ಬಟ್ಟೆನ ಯಾವ ರೀತಿಯಲ್ಲಿ ಹರಿದಿದ್ದಾರೆ, ಯಾವ ರೀತಿ ಹೊಡೆದಿದ್ದಾರೆ, ಇದು ನಮ್ಮ ದೇಶದಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಹಂಗಾರೆ ಮಹಾತ್ಮ ಗಾಂಧಿ ಅವರು ಎಂತಕ್ಕೆ ನಮಗೆ ಸ್ವತಂತ್ರ ಕೊಟ್ಟರು, ಸಂವಿಧಾನ ಯಾಕೆ ಬರೆದ್ರು, ಈ ಪ್ರಶ್ನೆಗಳು ಬರ್ತವೆ. ನನಗನ್ಸುತ್ತೆ ಸಂವಿಧಾನಿಕವಾಗಿ ನಮಗೆಲ್ಲರಿಗೂ ಕೂಡ ಹಕ್ಕಿದೆ, ನಮ್ಮ ಹೋರಾಟ ಮಾಡೋದಕ್ಕೆ ಹಕ್ಕಿದೆ. ಆ ಹೋರಾಟವನ್ನ ಮುಂದುವರಿಬೇಕು. ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡೋವರೆಗೂ ಅಷ್ಟೇ. ಏನಿಲ್ಲ, ನಮ್ಮ ಹತ್ರ ಎಲ್ಲ ಬಂದು ರಾಜ್ಯಗಳಿಗೆ ಕರಿಬೇಕು, ಕುತ್ಕೊಳ್ಬೇಕು, ಮಾತಾಡಬೇಕು. ನೀಟ್ ಸರಿ ಇಲ್ಲ ಅಂತ ಹೇಳಿ ಯಾವಾಗ್ಲೂ ಕೂಡ ವಾಯ್ಸ್ ಬರ್ತಾನೆ ಇದೆ. ಹಂಗಾರೆ ಇವರು ಅಲ್ಲ, ಒಂದ್ ನಿಮಿಷ ಪರೀಕ್ಷೆ ಯಾಕೆ ಮಾಡ್ತೀರಿ? ಮುಂಚೆನೆ ಫಿಕ್ಸ್ ಆದ್ರೆ ಇವ್ರು ಬಡವರಿಗೆ ಯಾವ್ದೇ ಕಾರಣಕ್ಕೂ ನಿಮಗೆ ಪಾಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಎಕ್ಸಾಮ್ ಯಾಕೆ ಕಂಡಕ್ಟ್ ಮಾಡ್ಬೇಕು? ಹಂಗಾದ್ರೆ ಎಕ್ಸಾಮ್ ಯಾವಾಗ್ಲೂ ಕೂಡ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಅದು ಫ್ಯಾಕ್ಟ್ಸ್ ಇರಬೇಕು. ಇವತ್ತು ನನಗನ್ಸುತ್ತೆ ಅದು ಸಂಪೂರ್ಣವಾಗಿ ಒಂದು ದುರಂತದ ಹಾದಿಯಲ್ಲಿ. ಐ ಥಿಂಕ್ ಇಟ್ಸ್ ಅ ಡೌನ್ ಫಾಲ್ ಆಫ್ ಬಿಜೆಪಿ. ಅಧಿಕಾರಿಗಳ ಮೇಲೆ ಇಲ್ಲ, ಅದು ಖಂಡನೆ ಮಾಡಬೇಕಾಗುತ್ತೆ. ಯಾರು ಈ ತರ ವರ್ತನೆಯನ್ನು ಮಾಡಿದ್ದಾರೆ ಅಧಿಕಾರಿಗಳ ಮೇಲೆ. ಆಮೇಲೆ ಐ ಆಮ್ ವೆರಿ ಹ್ಯಾಪಿ. ಮತ್ತೆ ಅಧಿಕಾರಿಗಳು ಧೈರ್ಯವಾಗಿ ಯಾವುದೇ ತರದ ಹೆದರದೆ ಅವ್ರು ನಾವು ಮಾಡ್ತಕ್ಕಂಥದ್ದು ಕರ್ತವ್ಯನೇ ನಮಗೆ ಮುಖ್ಯ ಅಂತ ಹೇಳಿ ವಾಪಸ್ ಹೋಗಿ ಅವ್ರು ಏನ್ ಕೆಲಸ ಮಾಡಬೇಕು ಮಾಡ್ತಾರೆ. ಈ ತರದ್ದು ಏನಾದ್ರು ಇದ್ರೆ ಅದು ಮಾನವೀಯತೆ ಮೇಲೆ ಮಾತಾಡಬೇಕು, ಕುತ್ಕೊಂಡು ಚರ್ಚೆ ಮಾಡಬೇಕು. ಹೋಗಿ ಗೂಂಡಾಗರ್ದಿ ಎಲ್ಲ ಮಾಡ್ತಕ್ಕಂಥದ್ದನ್ನ ಐ ಥಿಂಕ್ ನನಗೆ ಅನ್ಸುತ್ತೆ. ಇದೇ ವಿಚಾರಕ್ಕೆ ಮತ್ತೊಂದು ಪ್ರಶ್ನೆ ಸರ್.
ಅಧಿಕಾರಿಗಳಿಗೆ ಭದ್ರತೆ ಕೊರತೆ ಆಗ್ತಿದ್ಯಾ ಅಂತ. ಇಲ್ಲ, ಸಿ ಇಟ್ಸ್ ಅನ್ ಈವೆಂಟ್ ವಿಚ್ ಶುಡ್ಂಟ್ ಹ್ಯಾವ್ ಹ್ಯಾಪೆಂಡ್. ಈಗ ನೀವೇ ಕೇಳ್ಬೋದು, ಇದನ್ನ ಮತ್ತೆ ಜಂತರ್ ಮಂತರ್ಗೆ ಹೋಲಿಕೆ ಮಾಡ್ತೀರಾ ಅಂತ ಹೇಳಿ. ಅದು ನಾನೇನು ಹೇಳಬೇಕಾಗಿಲ್ಲ, ಕಣ್ಮುಂದೆ ನೀವು ಅಲ್ಲಿ ನೋಡಿದಿರಿ, ಕಣ್ಮುಂದೆ BBMP ಅವರಿಗೆ ಯಾವ ರೀತಿ ಒಬ್ಬ ವರ್ತನೆಯನ್ನು ಮಾಡಿದ್ರು ಅಂತ ಹೇಳಿ ನೀವು ಕೂಡ ನೀವು ನೋಡಿದಿರಿ. ಸಾರ್ವಜನಿಕರಲ್ಲ, ಅದು ಕೆಲವರು ಮಾತ್ರ ಗುಂಡಾವರ್ತಿಗಳು, ಮೀಡಿಯೇಟರ್ಸು, ಇಷ್ಟು ದಿವಸ ಬೆಳ್ಕೊಂಡಿರೋರು, ಬೇರೆಯವ್ರನ್ನ ಆ ರೀತಿಯಲ್ಲಿ ಬೆಳೆಸಿ ಮಾಡಿರೋರ್ನ ನಿನ್ನೆ ಸಿಕ್ಕಾಕೊಂಡಿರೋದು. ಐ ಥಿಂಕ್ ಕಾನೂನು ಅದನ್ನ ನೋಡ್ಕೊಳುತ್ತೆ, ಕಾನೂನು ತೀರ್ಮಾನ ಮಾಡುತ್ತೆ. ಸಿ ಪೀಸ್ಫುಲ್ ಆಗಿ ಅವ್ರು ಮಾಡಿದಿದ್ರೆ, ಪೀಸ್ಫುಲ್ ಆಗಿ ಎಲ್ಲರಿಗೂ ಮಾಡಕ್ ಅವಕಾಶ ಇದೆ. ಪೀಸ್ಫುಲ್ ಆಗಿ ಸರ್ಕಾರಗಳು ಹ್ಯಾಂಡಲ್ ಮಾಡಬೇಕು, ಅದಕ್ಕೆ ಸರ್ಕಾರಗಳ ಕರ್ತವ್ಯ. ಯಾರಿವ್ರ ಮಕ್ಕಳು? ನಾಳೆ ನಮ್ಮನೆ ಮಕ್ಕಳು ಸತ್ತೋದ್ರೆ ಏನ್ ಮಾಡ್ತೀರಾ? ಸೂಸೈಡ್ ಮಾಡ್ಕೊಂಡ್ರೆ ಏನ್ ಮಾಡ್ತೀರಾ? ಯಾವಾಗ್ಲೂ ನಾನು ಒಬ್ಬ ಶಿಕ್ಷಣ ಸಚಿವನಾಗಿ 3 ವರ್ಷ ಆಯ್ತು, ಒಂದ್ ದಿವಸ ಪೇಪರ್ ಲೀಕ್ ಆಗಿಲ್ಲ. ಲೀಕ್ ಆಗ್ತಕ್ಕಂಥದ್ದು ಏನಾರು ಆಗ್ಬಿಟ್ರೆ ಓಕೆ, ಲೀಕ್ ಆಗೋದಕ್ಕೆ ಇರುತ್ತೆ, ಲ್ಯಾಪ್ಸಸ್ ಇರುತ್ತದೆ. ಅದಕ್ಕೆ ಯಾವ ರೀತಿ ನಾವು ಮಾಡಬೇಕು, ಯಾವ ರೀತಿ ಕಾನ್ಫಿಡೆನ್ಸ್ ಕೊಡಬೇಕು ಅನ್ನೋದನ್ನ ಮಾಡಬೇಕೆ ಹೊರತು ಇಷ್ಟೊಂದು ಸಮೂಹವಾಗಿ ಧರ್ಮೇಂದ್ರ ಪ್ರಧಾನ್ ನಾನು ರಿಸೈನ್ ಮಾಡಲ್ಲ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ನನ್ನೊಂದು ಒಂದೊಂದು ತುಡುಕು ಕೂಡ ಏನು ಮಕ್ಕಳ ಪರವಾಗಿದೆ ಅಂತ ಹೇಳಿ ಬಿಜೆಪಿ ಅವರು ಟ್ವೀಟ್ ಮಾಡ್ತಾರೆ. ನರೇಂದ್ರ ಮೋದಿ ಅವರಿಲ್ಲ. ನಾನು ಒಂದೇ ಕೇಳೋದು, ಇವತ್ತು ನೀವು ಇದನ್ನ ಬಹಳ ಇಂಪಾರ್ಟೆಂಟ್ ಇದನ್ನ ಚರ್ಚೆಗೆ ತಗೊಳ್ಳಿ ನೀವೆಲ್ಲರೂ ಕೂಡ. ನರೇಂದ್ರ ಮೋದಿ ಅವರು ಈ ದೇಶದಿಂದ ಹೊರಗೆ ಹೋದ ತಕ್ಷಣ ಎಲ್ಲ ಅವ್ರ ಹಲ್ಲುಗಳು ಕಾಣಿಸ್ತಾವೆ. ಏನು ಫುಲ್ ಹಿಂಗೆ ಕೈ ಅಗಲ ಮಾಡಿಕೊಂಡು ಬೇರೆ ದೇಶದ ಪ್ರಧಾನಮಂತ್ರಿಗಳಿಗೆ, ಬೇರೆ ದೇಶದ ವ್ಯಕ್ತಿಗಳಿಗೆ, ಅಲ್ಲಿರ್ತಕ್ಕಂಥ ಭಾರತೀಯರಿಗೆ ಹೋಗಿ ಪುಕ್ಷಟೆ ಭಾಷಣ ಮಾಡೋದಕ್ಕೆ, ಯಾಕೆಂದ್ರೆ ಇಲ್ಲಿ ಪುಕ್ಷಟೆ ಓಟ್ ಕೊಟ್ಟಿರ್ತಾರೆ, ಹೋಗಿ ಹಲ್ಕಿಸ್ಕೊಂಡು ಅಷ್ಟೊಂದು ಖುಷಿಯಾಗಿ ಎಲ್ಲರೂ ನರೇಂದ್ರ ಮೋದಿ ಅವರು ನಮ್ಮ ದೇಶದೊಳಗೆ ನಕ್ಕಿರೋದು ನೀವು ನೋಡಿದೀರಾ. ಇದಾ ಡೆಮೋಕ್ರಸಿ? ಯಾರಿಗೆ ಈ ಹಕ್ಕನ್ನ ಕೊಟ್ಟರು? ಹೊರದೇಶಕ್ಕೆ ಹೋಗಿ ಅವ್ರು ಶೋಕಿ ಮಾಡೋದಕ್ಕೆ ನರೇಂದ್ರ ಮೋದಿ ಅವರು ಏನು ಬಹಳ ಇದ್ರೊಳಗೆ ಹೋಗಿ ಅವ್ರು ಏನ್ ಮಾತಾಡ್ತಾರೆ ಅವರಿಗೆ ಗೊತ್ತಾಗಲ್ಲ. ಎಷ್ಟೊಂದ್ ಸತಿ ನೀವೇ ತೋರಿಸಿದಿರ ಅವ್ರು ಏನ್ ಹೇಳಿದ್ರು ಅಂತ, ಹಲ್ಕಿಸ್ತು ಬಿಡ್ತಾರೆ. ಸುಮ್ನೆ ಅವ್ರಿಗೆ ಏನೂ ಅರ್ಥ ಆಗಿರಲ್ಲ, ಇವ್ರಿಗೂ ಏನೂ ಅರ್ಥ ಆಗಿರಲ್ಲ. ಓದಿರೋದನ್ನ ಟೆಲಿಪ್ರಾಂಪ್ಟ್ ಅವರಲ್ಲಿ ಹಾಕ್ಬಿಡ್ತಾರೆ, ಅದನ್ನ ಓದ್ತಾರೆ. ಅದೇನಾರ ನಿಂತು ಬಿಟ್ರೆ ಎಷ್ಟೊಂದ್ ಸತಿ ನೀವೇ ತೋರಿಸಿದ್ರಿ ಯಾವ ರೀತಿ ಅಂತ. ಸೋಷಿಯಲ್ ಯಾಕೆ ಇದನ್ನ ಹೇಳ್ತೀವಿ ಅಂದ್ರೆ, ನರೇಂದ್ರ ಮೋದಿ ಅವ್ರಿಗೆ ಯಾರು ಹಕ್ಕು ಕೊಟ್ಟರು? ನರೇಂದ್ರ ಮೋದಿ ಅವ್ರಿಗೆ ಇದೇ ಯುವಕರು ಕೊಟ್ಟಿರೋದು ಹಕ್ಕು. ಅದನ್ನ ಅವ್ರ ಮುಂದೆ ಒಂದು ಮಾನವೀಯತೆ ತೋರ್ಸಕ್ಕಾಗಲ್ಲ. ಆಯ್ತು, ಸಂತೋಷದಿಂದ ಬೇಡಪ್ಪ. ಏನು ನಿನ್ನೆ ಬಿಜೆಪಿ ಅವರೆಲ್ಲ ಏನ್ ಮಾತಾಡಿದ್ರೆ ಎಲ್ಲ ಗೂಂಡಾಗಳು, ಇವರೆಲ್ಲರೂ ಗೂಂಡಾಗಳು. ಈ ಭಾರತ ದೇಶದೊಳಗೆ ವಿದ್ಯಾರ್ಥಿಗಳು ಹೆಚ್ಚಿದ್ರು ಅಂತ ಸರ್ ಬಿಜೆಪಿ ಅವರು ಹೇಳ್ತಾರೆ. ಎಕ್ಸಾಮ್ ಬರೀದೇ ಇರೋರೇ ಹೆಚ್ಚಿದ್ರು ಅಲ್ಲಿ. ನಾನು ಒಂದ್ ನಿಮಿಷ ಆಯ್ತು, ಬರೀದೇ ಇರೋರು ಯಾಕೆ ಹೋಗ್ಬಾರ್ದು ಅಂತ ರೂಲ್ಸ್ ಇದೆಯಾ? ಅವ್ರ ಮಕ್ಕಳ ಪರವಾಗಿ ನಿಲ್ಬೇಕು ಅಂತ ಹೇಳಿ. ಆಯ್ತು, ಬರೀದೇ ಇರೋರು ಹೋದ್ರಲ್ಲ, ಅವ್ರು ಯಾರು ಅಂತ ಹೇಳಿ ಕೇಳಿದ್ರ ನೀವು? ಆದ್ರೆ ಇಲ್ಲಿರೋರು ನಮ್ಮ ಮಕ್ಕಳಿದ್ದಂಗೆ ನಾವು ಬಂದು ಹೋರಾಟ ಮಾಡೋದು ನಮ್ಮ ಹಕ್ಕು, ಈ ದೇಶದ ಹಕ್ಕು. ಮಹಾತ್ಮ ಗಾಂಧಿ ಅವರು ಹೋರಾಟ ಫ್ರೀಡಮ್ ಮಾಡಿದ್ರಲ್ಲ, ಅವ್ರ ಜೊತೆ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ, ನಾನು ಒಬ್ನೇ ಅಲ್ಲ, ಎಲ್ಲರೂ ಸೇರಿ ಈ ಹೋರಾಟವನ್ನ ತಗೊಂಡಿರೋದು ಅಂತ ಹೇಳಿ. ಫ್ರೀಡಮ್ ಸಿಗೋದು ಒಬ್ರಿಗೆ ಸಿಗೋದಿಲ್ಲ. ಮಹಾತ್ಮ ಗಾಂಧಿ ಒಬ್ರಿಗೂ ಸಿಗ್ಲಿಲ್ಲ, ಅವ್ರು ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ಲಿಲ್ಲ, ಬಿಜೆಪಿ ಅವ್ರಿಗೂ ಸಿಕ್ತು, ಎಲ್ಲರಿಗೂ ಸಿಕ್ತು, ಈ ದೇಶದ ಮಕ್ಕಳಿಗೆ ಭವಿಷ್ಯಕ್ಕೆ ಸಿಕ್ತು. ಯಾರ್ಯಾರು ನಾನು ಹೇಳ್ತಾ ಇದ್ದೀನಲ್ಲ, ಇದನ್ನ ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ನರೇಂದ್ರ ಮೋದಿ ಅವರು ವರ್ಚಸ್ನ ಅವರು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ತಪ್ಪು ಅವ್ರ ಮುಂದೆ ಕಂಡಾಗ ಅವ್ರು ಯಾವುದೋ ಒಂದು ಚಿಂತನೆ ಮೇಲೆ ಈ ದೇಶವನ್ನ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ, ಅದನ್ನ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಈ ದೇಶದ ಭವಿಷ್ಯದಲ್ಲಿ ಇರ್ತಕ್ಕಂಥ ಯುವಕರಿಗೆ ಅದಿದ್ದೇ ಇರ್ತದೆ. ಅದಾಗಬೇಕು. ನಾನು ಹೇಳಿದ್ರೆ ಇದು ಇಲ್ಲಿಗೆ ನಿಲ್ಬಾರ್ದು. ಎಲ್ಲರೂ ಕೂಡ ವಿರೋಧ ಪಕ್ಷದವರಲ್ಲ, ಈವನ್ ಎಲ್ಲಾ ಸಾಮಾನ್ಯ ಜನರು ಕೂಡ ಈ ಹೋರಾಟಕ್ಕೆ ಇದು ಮಾಡಬೇಕು. ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಬೇಕು. ಎಕ್ಸಾಮ್ ಅಂತಕ್ಕಂಥದ್ದು ಅದು ಭವಿಷ್ಯ ಯಾವತ್ತೂ ಕೂಡ, ಅದನ್ನ ಟ್ರಾನ್ಸ್ಪರೆಂಟ್ ಆಗಿ ಇಡಬೇಕು ಅನ್ನೋದು ಕ್ಯಾಬಿನೆಟ್ ವಿಚಾರ ಆಯ್ತು. 2 ತಿಂಗಳು ಆಗ್ತಾ ಬಂತು. ಇಲ್ಲ, ನಿನ್ನೆ ಹೈಕಮಾಂಡ್ ಪಾಯಿಂಟ್ ಆಫ್ ವ್ಯೂಗೆ ಅಥವಾ ಅವರ ವೇವ್ ಲೆಂತ್ ಗೆ ರಾಜ್ಯದ ನಾಯಕರು ಬರ್ತಿಲ್ಲ ಅನ್ನೋ ಕಾರಣದಿಂದಾನೆ, ಯುವಕರಿಗೆ ಆಸ್ಪದ ಕೊಡ್ತಿಲ್ಲ ಅನ್ನೋ ಕಾರಣದಿಂದಾನೆ ವಾಪಸ್ ಕಳಿಸ್ತಾ ಇರ್ತಾರೆ. ಇಲ್ಲ, ವಾಪಸ್ ಏನ್ ಕಳಿಸ್ತಾ ಇಲ್ಲ. ಈಗ ಸೆಂಟ್ರಲ್ ಗವರ್ಮೆಂಟ್ ಅವರು ಕೂಡ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ತಾರೆ ಅಂತ ಹೇಳಿ ಸುಮಾರು 1.5 ತಿಂಗಳಿಂದ ನೀವು ಮಾಧ್ಯಮದಲ್ಲಿ ಹಾಕಿದ್ರು. ಹಾಗಾದ್ರೆ ಇದೇ ಪ್ರಶ್ನೆ ಅವ್ರಿಗೂ ಕೇಳ್ಬೋದಾ? ಅವ್ರಿಗೂ ಒತ್ತಡ ಇದೆ ಅದಕ್ಕೋಸ್ಕರ ಅಂತ. ಒಂದ್ ನಿಮಿಷ, ನಾನು ಹೇಳೋದು, ನೀವು ಕೇಳಿರೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ, ನೀಟ್ದಲ್ಲ. ನೀವು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ನಿನ್ನೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನಂದ್ರು, ನಾವು ಬಂದಿರೋದು ನಿನ್ನೆನೂ ಕೂಡ ಅವ್ರ ಮಾಹಿತಿಯನ್ನು ಕೂಡ ಗವರ್ನರಿಗೆ ಕಳಿಸ್ಕೊಟ್ರು, ಇವತ್ತಾಗುತ್ತೆ, ಲೇಟ್ ಆಗಿದೆ, ನಾವು ಬೇಗ ಮಾಡಬೇಕು ಅಂತ ಹೇಳಿ. ನಿನ್ನೆ ಆಗಿರ್ತಕ್ಕಂಥ ಘಟನೆಗಳಿಗೆ ನಮ್ಮ ಪಕ್ಷದಲ್ಲೂ ಕೂಡ ಯಾವತ್ತೂ ಕೂಡ ಹೈಕಮಾಂಡ್ ಒಂದು ಮಾರ್ಗದರ್ಶನ ತಗೊಂಡು ತೀರ್ಮಾನ ತಗೊಳ್ತಾರೆ. ಏನೇ ಆದ್ರೂ ಕೂಡ ಕನ್ಸಾಲಿಡೇಟ್ ನಾಳೆ ದಿವಸ ಅಡ್ಮಿನಿಸ್ಟ್ರೇಷನ್ ತಪ್ಪಾಗಬಾರ್ದು. ಅದಕ್ಕೆ ಯಾವತ್ತೂ ಕೂಡ ಹೈಕಮಾಂಡ್ ಮನೆಯಲ್ಲಿ ಒಬ್ರು ಯಜಮಾನರಿರ್ತಾರೆ. ಈಗ ಹಂಗಾರೆ ನರೇಂದ್ರ ಮೋದಿ ಇಲ್ಲದೆ ಇದು ರಾಜ್ಯದಲ್ಲಿ ಬಿಜೆಪಿ ಅವ್ರು ಎಕ್ಸ್ಪಾನ್ಷನ್ ಮಾಡ್ಬೇಕಾದ್ರೆ ಹಂಗೆ ಮಾಡ್ಬಿಟ್ರ ಅಂತ ಅವರು ಕೂಡ ಅಲ್ಲಿ ಕಳ್ಸಿರ್ತಾರೆ. ಐ ಥಿಂಕ್ ನನಗೆ ಅನ್ಸುತ್ತೆ ಯಡಿಯೂರಪ್ಪ ಅವರು ಯಾವಾಗಲೂ ಮಿನಿಸ್ಟರ್ ಆದಾಗ ಎಷ್ಟು ದಿವಸ ಲೇಟ್ ಆದ್ರು, ಒಬ್ಬರೇ ಇದ್ರು ಅವರು, ಇನ್ ಬೇರೆಯವರು ಯಾರು ಇರ್ಲಿಲ್ಲ. ನಾವು ಅದನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ಎಕ್ಸ್ಪಾನ್ಷನ್ ಆಗ್ಬೇಕಾಗಿತ್ತು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಡೆಲ್ಲಿಯಲ್ಲಿ ಹೇಳಿದ್ದಾರೆ, ಇಲ್ಲ ಇದನ್ನ ಎಕ್ಸ್ಪಾನ್ಷನ್ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ತುಂಬಾ ದಿವಸ ಆಯ್ತು, ಇದನ್ನ ಆದಷ್ಟು ಬೇಗ ಮುಗಿಸ್ಬೇಕಂತ ಆಸೆ ಮೇಲೆ ನಾನು ಬಂದೆ. ಇದೆಲ್ಲ ಘಟನೆಗಳಾಗಿದೆ, ಇದು ನೋಡೋಣ ಅಂತ. ನನಗೆ ಗೊತ್ತಿಲ್ಲ ಇವತ್ತು ಏನಾಗಿದೆ, ಇವತ್ತೇನು ಚರ್ಚೆ ಆಗುತ್ತಾ ಇಲ್ಲ. ಯಾಕಂದ್ರೆ ಅದು ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಆ ತೀರ್ಮಾನ ನಾನು ತಗೊಳ್ಳೋದಕ್ಕಾಗೋದಿಲ್ಲ. ಆದ್ರೆ ನಮ್ಮಿದ್ರೊಳಗೆ ಹೈಕಮಾಂಡ್ ತೀರ್ಮಾನ ತಗೊಳ್ಳೇಬೇಕಾಗತ್ತೆ. ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ. ಆ ರೀತಿಯಲ್ಲಿ ನಮ್ಮ ನಾಯಕರು ಬದ್ಧತೆಯನ್ನ ತೋರಿಸ್ತಾರೆ. ಮಾಡಿಸದೆ ಡಿ ಕೆ ಅವರ ಟೀಮ್ ನ ವೀಕ್ ಮಾಡೋದಕ್ಕೆ
ಮತ್ತೊಂದು ಪ್ರಯತ್ನ ಇರ್ಬೋದು. ನೀವು ಫಸ್ಟ್ ನೀಟ್ದ ಬಗ್ಗೆ ಮಾತಾಡಿ. ಎಕ್ಸ್ಪಾನ್ಷನ್ ಬಗ್ಗೆ ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ನೋಡ್ತಾರೆ. ನಮ್ಮ ದೇಶದೊಳಗೆ ಎಕ್ಸ್ಪಾನ್ಷನ್ಗಿಂತ ಈ ದೇಶದಲ್ಲಿ ಭವಿಷ್ಯ ಇರತಕ್ಕಂಥ ಮಕ್ಕಳ ಬಗ್ಗೆ ಯೋಚನೆ ಮಾಡೋದು ಒಳ್ಳೇದು. ಈ ತಿಳುವಳಿಕೆ ನರೇಂದ್ರ ಮೋದಿ ಅವ್ರ ತಲೆಗೆ ಹೋದ್ರೆ ಒಳ್ಳೇದು. ಅವ್ರಿಗೆ ಬುದ್ಧಿ ಇತ್ತು ಅಂದ್ರೆ, ಅವ್ರಿಗೊಂದು ಮಾನವೀಯತೆ ಇತ್ತು ಅಂದ್ರೆ ಧರ್ಮೇಂದ್ರ ಪ್ರಧಾನ್ದು ರೆಸಿಗ್ನೇಷನ್ ತಗೊಳ್ಳಿ, ಮರ್ಯಾದೆ ಉಳಿಸ್ಕೊಳ್ಳಿ. ಇಲ್ಲ ಅಂದ್ರೆ ಅವ್ರು ಕೂಡ ಅವ್ರ ಸೀಟು ಹೆಂಗೆ ಇಳಿಸ್ಬೇಕಂತ ಈ ದೇಶದ ಭವಿಷ್ಯದಲ್ಲಿರ್ತಕ್ಕಂಥ ಮಕ್ಕಳಿಗೆ ಗೊತ್ತಿದೆ.